ರಾಜ್ಯವನ್ನು ದಿವಾಳಿ ಮಾಡಿ ಬಡವರ ತಲೆ ಮೇಲೆ, ಕನ್ನಡಿಗರ ತಲೆ ಮೇಲೆ 1 ಲಕ್ಷ ಸಾಲ ಹೊರಿಸಿ ನಾನು ಇತಿಹಾಸದಲ್ಲಿ ಉಳ್ಕೋಬೇಕು. ಖಂಡಿತ ಇದು ಭ್ರಮೆಯಲ್ಲಿದ್ದಾರೆ. ಈ ಸರ್ಕಾರಕ್ಕೆ ಖಂಡಿತ ನಾನು ವಿನಂತಿ ಮಾಡ್ತೇನೆ, ಈ ಪಂಚ ಗ್ಯಾರಂಟಿಗಳ ಒಂದು ವ್ಯಾಮೋಹದಲ್ಲಿ ಕರ್ನಾಟಕ ರಾಜ್ಯವನ್ನು ದಿವಾಳಿ ಅಂಚಕ್ಕೆ ತಗೊಂಡು ಹೋಗಬೇಡಿ, ಮರುಪರಿಶೀಲನೆ ಮಾಡಿ. ನಮ್ಮ ಸರ್ಕಾರ, ನಮ್ಮ ವಿರೋಧ ಪಕ್ಷದ ನಾಯಕರು, ನಾವು ಇಲ್ಲಿರುವಂಥ ಶಾಸಕರು ಯಾರು ಕೂಡ ಈ ಪಂಚ ಗ್ಯಾರಂಟಿಗಳಿಗೆ ವಿರೋಧ ಇಲ್ಲ. ಆದರೆ ಬಡವರಿಗೆ ಕೊಡಿ, ಶ್ರೀಮಂತರಿಗೆ ಕೊಡಬೇಡಿ. ನೀವು ಬಡವರಿಗೆ ಕೊಡಿ. ಬಡವರು ಕೊಡೋದ್ರಿಂದ ಯಾವುದೇ ತೊಂದರೆ ಇಲ್ಲ. ನೀವು ಎಲ್ರಿಗೂ, ಶ್ರೀಮಂತರಿಗೂ, ಕಾಕಾ ಸಾಹೇಬ್ಗೂ ಕೊಡು, ಮಹದೇವಪ್ಪನಿಗೂ ಕೊಡು, ನನಗೂ ಕೊಡು, ನಿನಗೂ ಕೊಡು, ಸಿದ್ದರಾಮಯ್ಯನವರು ಮನೆಯವ್ರಿಗೂ ಕೊಡು ಅಂತ ಹೇಳಿದ್ರೆ ಸರ್ಕಾರ ಉಳಿಯುತ್ತೆ ಸ್ವಾಮಿ? ಯಾರಣ ಇದು? ಬಡವರಣ, ಕಷ್ಟಪಟ್ಟು ಬೆವರು ಸುರಿಸಿ ತೆರಿಗೆ ಕಟ್ಟಿರೋಂಥ ಹಣ ತಗೊಂಡೋಗಿ ನೀವು ಬೇಕಾಬಿಟ್ಟು ಭಾಗ್ಯ ಹಂಚಿ ಅದರಿಂದ ಸರ್ಕಾರ ಕರ್ನಾಟಕವನ್ನು ಸರ್ವತೋಮುಖ ಅಭಿವೃದ್ಧಿ ಕಡೆ ಕೊಂಡೋಗ್ತೀವಿ ಅಂತ ಹೇಳಿದ್ರೆ ಇದು ಸಾಧ್ಯನಾ? ಮಾನ್ಯ ಸಭಾಧ್ಯಕ್ಷರೇ, ಇದನ್ನ ನಾನು ಇಲ್ಲಿರುವಂತ ಕಾಂಗ್ರೆಸ್ ಶಾಸಕರು ಇದ್ರ ಬಗ್ಗೆ, ಈ ಭಾಗ್ಯದ ಬಗ್ಗೆ ಹೊಗಳ್ತಾ ಇಲ್ಲ. ಯಾವೊಬ್ಬ ಶಾಸಕರು ಹೊಗಳ್ತಿಲ್ಲ, ಯಾವೊಬ್ಬ ಮಂತ್ರಿಗಳು ಇದ್ರ ಬಗ್ಗೆ ಮಾತಾಡಲ್ಲ. ಈ ಭಾಗ್ಯ ಬೇಡ ಅಂತ ಹೇಳಿ ಎಲ್ಲರೂ ಪ್ರತಿಯೊಬ್ಬರು ಇಲ್ಲಿ ಮಾತಾಡ್ತಾರೆ. ಆದರೆ ಸಿದ್ದರಾಮಯ್ಯನವರು ಮಾತ್ರ ಈ ಭಾಗ್ಯದ ಗುಂಗಿನಲ್ಲಿ ಇವತ್ತು ಉಳ್ಕೊಂಡಿದ್ದಾರೆ. ನಿಮ್ಮ ಅಭಿಪ್ರಾಯ ಬೇಕಾ ಬೇಡವಾ? ಬಡವರಿಗೆ ಬೇಕು ಸ್ವಾಮಿ. ನಾನು ವೆರಿ ಸ್ಪಷ್ಟವಾಗಿ ಹೇಳಿದ್ದೇನೆ ಮಾನ್ಯ ಸಭಾಧ್ಯಕ್ಷರೇ, ನೀವು ನನಗೆ ಕನ್ಫ್ಯೂಸ್ ಮಾಡಬೇಡಿ, ನಾನು ಕನ್ಫ್ಯೂಸ್ ಆಗಲ್ಲ. ಬಡವರಿಗೆ ಕೊಡಿ, ಶ್ರೀಮಂತರಿಗೆ, ಕಾಕಾ ಸಾಹೇಬ್ ಮಹದೇವಪ್ಪನ್ಗೆ, ಸಿದ್ದರಾಮಯ್ಯನವರಿಗೆ, ಖಾದರ್ಗೆ, ಸುರೇಶ್ ಗೌಡ್ರಿಗೆ, ಅಶೋಕ್ ಅಣ್ಣನಿಗೆ ಬೇಡ. ಇದಿರಂತ ಯಾವ ಶ್ರೀಮಂತರಿಗೆ ಬೇಡ. ಅದರಿಂದ ಮಾನ್ಯ ಸಭಾಧ್ಯಕ್ಷರೇ, ಈ ಭಾಗ್ಯದಿಂದ ಇವತ್ತು ಬಡ್ಜೆಟ್ ಮಂಡಿಸಿದ್ದಾರೆ ಸಿದ್ದರಾಮಯ್ಯ ಸಾಹೇಬರು. ಇವತ್ತು ಗೃಹ ಜ್ಯೋತಿಗೆ 7,500 ಕೋಟಿ ಹಣ ಹೋಗಿಲ್ಲ. ಇವತ್ತು ಆರ್ಥಿಕವಾಗಿ ಸುಭದ್ರವಾಗಿದ್ರೆ, ಶಕ್ತಿಶಾಲಿ ಆಗಿದೆ ನನ್ನ ಬಡ್ಜೆಟ್. ಇಡೀ ಬಿಜೆಪಿಯವರು ನಮಗೆ ಸುಳ್ಳು ಅಪಪ್ರಚಾರ ಮಾಡ್ತೀವಿ ಅಂತ. ಯಾರು ಸುಳ್ಳು ಹೇಳ್ತಿದ್ದಾರೆ ಸ್ವಾಮಿ? ಯಾಕೆ 7,500 ಹಣ ಕೊಡಕ್ಕಾಗ್ಲಿಲ್ಲ? ಬಡ್ಜೆಟ್ ಸುಭದ್ರವಾಗಿದ್ರೆ, ಹಣಕಾಸು ಸುಭದ್ರವಾಗಿದ್ರೆ, ಆರ್ಥಿಕ ಪರಿಸ್ಥಿತಿ ಸುಭದ್ರವಾಗಿದ್ರೆ ಈ ಸರ್ಕಾರಕ್ಕೆ ಯಾಕೆ ಬಡವರಿಗೆ ಕೊಟ್ಟಂತ ಮಾತು ಉಳಿಸ್ಕೊಳಕ್ಕಾಗಲಿಲ್ಲ? 7,500 ಕೋಟಿ ಹಣ ಇವತ್ತು ಕೊಡಕ್ಕಾಗಿಲ್ಲ ಮಾನ್ಯ ಸಿದ್ದರಾಮಯ್ಯನವರಿಗೆ, ಮುಖ್ಯಮಂತ್ರಿಗಳಿಗೆ. ಅದರಿಂದ ಈ ಗ್ಯಾರಂಟಿ ಬಗ್ಗೆ ಮರುಪರಿಶೀಲನೆ ಮಾಡಬೇಕು ಅಂತ ಹೇಳಿ ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ವಿನಂತಿ ಮಾಡಿಕೊಡ್ತೇನೆ. ನಾನು ಭಾಷಣದಲ್ಲೂ ಕೂಡ, ರಾಜ್ಯಪಾಲರ ಭಾಷಣದಲ್ಲೂ ಕೂಡ ಮಾತಾಡಬೇಕಾದ್ರೆ ಜಾರ್ಜ್ ಸಾಹೇಬರು ಅದನ್ನೇ ಹೇಳಿದ್ರು. ನಾವು ಕೂಡ ಉಳ್ಳವರಿಗೆ ಕೊಡೋದಕ್ಕೆ ವಿರೋಧ, ನನ್ನ ಸ್ವಂತ ಅಭಿಪ್ರಾಯ ಅಂತೇಳಿ ಅವರು ಕೂಡ ವ್ಯಕ್ತಪಡಿಸಿದ್ದಾರೆ. ಎಲ್ಲ ಶಾಸಕರುಗಳು ಹೇಳಿದ್ದಾರೆ, ಸಚಿವರು ಹೇಳಿದ್ದಾರೆ. ಅದರಿಂದ ಈ ಪಂಚ ಗ್ಯಾರಂಟಿಗಳನ್ನ ಮರುಪರಿಶೀಲನೆ ಮಾಡಿ ಬಡವರಿಗೆ ಕೊಡಬೇಕು ಅಂತೇಳಿ ಸರ್ಕಾರಕ್ಕೆ ನಾನು ಸಲಹೆಯನ್ನು ಕೊಡ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, 199ನೇ ಪುಟ ತೆಗೀರಿ. ನಮ್ಮ ಬಡ್ಜೆಟ್ ಪುಸ್ತಕದಲ್ಲಿ 199ನೇ ಪುಟದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ₹1 ಹಣವನ್ನ ಯಾವ್ಯಾವುದಕ್ಕೆ ವಿನಿಯೋಗ ಮಾಡ್ತೇವೆ ಅಂತೇಳಿ ಹೇಳಿದ್ದಾರೆ. ಸರ್ಕಾರದ ಆದ್ಯತೆ ಏನಕ್ಕೆ ಇರಬೇಕು? ಒಂದು ಸರ್ಕಾರ, ಒಂದು ರಾಜ್ಯ ಸರ್ಕಾರ ಒಂದು ಅಭಿವೃದ್ಧಿಯ ಕಡೆ ಹೋಗಬೇಕು ಅಂತ ಹೇಳಿದ್ರೆ ಫಸ್ಟ್ ಪ್ರಿಯಾರಿಟಿ ಏನಿರಬೇಕು? ಅದಕ್ಕೆ ಫಸ್ಟ್ ಪ್ರಿಯಾರಿಟಿ ಡೆವಲಪ್ಮೆಂಟ್ಗೆ ಇರಬೇಕು. ಈ ಸರ್ಕಾರಕ್ಕೆ ಪ್ರಿಯಾರಿಟಿ ಯಾವುದಿದೆ? ಸರ್ಕಾರಕ್ಕೆ ಪ್ರಿಯಾರಿಟಿ ಇರುವಂಥದ್ದು ಸಾಲ. ₹1 18 ಪೈಸೆ, ₹1 18 ಪೈಸೆಯನ್ನ ಸಾಲಕ್ಕೆ ರಿಸರ್ವೇಶನ್ ಇಟ್ಟಿದ್ದಾರೆ. ಇನ್ನು ಬೇರೆ ಯಾವುದಕ್ಕೆ ತೆಗೆದಿದ್ದಾರೆ? ನೆಕ್ಸ್ಟ್ ಬಂದ್ರೆ 14 ಪೈಸೆ ಇಟ್ಟಿದ್ದಾರೆ. ಯಾವುದಕ್ಕೆ? ಗ್ರಾಮೀಣಾಭಿವೃದ್ಧಿ, ನೀರಾವರಿ, ಶಿಕ್ಷಣ, ಇದಕ್ಕೆ 14 ಪೈಸೆ. ನೀರಾವರಿ ಮತ್ತೆ ಗ್ರಾಮೀಣಾಭಿವೃದ್ಧಿಗೆ 14% ಯಾವ ರೀತಿ ಅಭಿವೃದ್ಧಿ ಮಾಡೋಕ್ಕಾಗುತ್ತೆ? ನಾನು ಬರ್ತೇನೆ, ನೀರಾವರಿಗೆ ಬಂದಾಗ ಇದ್ರ ಬಗ್ಗೆ ನಾನು ಬೆಳಕನ್ನು ಚೆಲ್ತೇನೆ. ಅದರಿಂದ ಈ ಸರ್ಕಾರ ಸಾಲ ಮಾಡಿ ದಿವಾಳಿ ಹಂಚಿಕೆ ತಲುಪಿದೆ. ಮತ್ತೆ 26,474 ಕೋಟಿ ರೂಪಾಯಿಯನ್ನ ಸಾಲಕ್ಕೆ ಎತ್ತಿಟ್ಟಿದ್ದಾರೆ. ಮತ್ತೆ ಬೇರೆ ಯಾವುದೇ ಒಂದು ಅಭಿವೃದ್ಧಿಗೆ ಒಂದು ಸ್ಪಷ್ಟತೆಯನ್ನ ಮುಖ್ಯಮಂತ್ರಿಗಳು ಕೊಟ್ಟಿಲ್ಲ.